UK ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ. ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ GBR ಮಹಾವಿದ್ಯಾಲಯದಲ್ಲಿ ಜಾನಪದ ಜಾತ್ರೆ ಎಂಬ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಂದು ಬೆಳಗ್ಗೆ GBR ಮಹಾವಿದ್ಯಾಲಯದಿಂದ ಹೊರಟ ಜಾನಪದ ಜಾತ್ರೆಯ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಸಂಚರಿಸುವ ಮೂಲಕ ಸಂಪ್ರದಾಯ ಬದ್ಧವಾಗಿ ಡೊಳ್ಳು, ನಂದಿಕೋಲು, ಹಲಗಿ ಸೇರಿದಂತೆ ಅನೇಕ ವಾದ್ಯಗಳನ್ನು ಬಾರಿಸುವುದರ ಮೂಲಕ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ನೃತ್ಯವನ್ನು ಮಾಡುತ್ತಾ ಸಾಗಿದ್ದು ನಾಗರಿಕರ ಗಮನವನ್ನು ಸೆಳೆದರು. ಬಂಡಿ, ಟ್ರ್ಯಾಕ್ಟರ್ಗಳನ್ನು ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡುತ್ತಾ ಜಾನಪದೀಯರ ಜೀವನವನ್ನು ನೆನಪಿಸುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಾನಪದ ಜಾತ್ರೆಯ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದ ಲಗೋರಿ, ಗೋಲಿಗುಂಡು, ಜೋಕಾಲಿ, ಬುಗುರಿ, ಹಗ್ಗ ಜಗ್ಗಾಟ, ಕುಂಟ ಬಿಲ್ಲೆ, ಕಣ್ಣ ಮುಚ್ಚಾಲೆ, ಕುತ್ತತ್ತಿ ಮರಿ, ಗೋಣಿಚೀಲ ಓಟ ಇತ್ಯಾದಿ ಗ್ರಾಮೀಣ ಆಟಗಳನ್ನು ವಿದ್ಯಾರ್ಥಿಗಳು ಆಡುವ ಮೂಲಕ 3 ದಶಕಗಳಿಗೂ ಹಿಂದಿನ ದಿನಗಳನ್ನು ನೆನಪಿಸಿದ್ದು ಇಲ್ಲಿ ವಿಶೇಷವಾಗಿತ್ತು. ವಿದ್ಯಾರ್ಥಿಗಳ ಹುಮ್ಮಸ್ಸು, ಅವರು ಉಟ್ಟ ಉಡುಗೆ ತೊಡುಗೆಗಳು, ವಿದ್ಯಾರ್ಥಿಗಳು ನಮ್ಮ ಸಂಪ್ರದಾಯವನ್ನು ನೆನಪಿಸುವಂಥ ರೀತಿಯಲ್ಲಿ ಧರಿಸುಗಳನ್ನು ಹಾಕಿಕೊಂಡು ನಗರಗಳಲ್ಲಿ ತಿರುಗಾಡುತ್ತಿದ್ದಾಗ ಜನ ಅವರನ್ನು ಮೂಕಸ್ಮಿತರಾಗಿ ನೋಡುತ್ತಿದ್ದರು. ಈ ಮೆರವಣಿಗೆಯ ನಂತರ ಸಭಾ ಕಾರ್ಯಕ್ರಮವಾಗಿ ಏರ್ಪಟ್ಟಂಥ ಸಂದರ್ಭದಲ್ಲಿ ಜಾನಪದ ಜಾತ್ರೆಗೆ ಚಾಲನೆ ನೀಡಿದ GBR ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಮೋಹನ್ ರೆಡ್ಡಿ ಮಾತನಾಡಿ, ಜಾನಪದೀಯರ ಸಾಂಘಿಕ ಜೀವನ ಅದ್ಭುತವಾಗಿತ್ತು. ನಮ್ಮ ಹಿಂದಿನ ಜನರು ಹಂಚಿಕೊಂಡು ಬದುಕಿದ ರೀತಿ ನಮಗೆ ಮಾದರಿಯಾಗಿದೆ ಎಂದು ಹೇಳಿದರು. ಹಳ್ಳಿಯನ್ನು ನೆನಪಿಸುವಂಥ ಉಡುಗೆ ತೊಡುಗೆ, ಊಟದ ಪದ್ಧತಿಯನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಮಹಾವಿದ್ಯಾಲಯ ಯಾವಾಗಲೂ ಕಾರ್ಯಕ್ರಮಗಳನ್ನು ಮಾಡಿದರೆ ಅದು ಮಾದರಿಯಾಗಿರುತ್ತದೆ ಎಂದರು. ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡುವ ಮೂಲಕ ಅದರಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಜಾನಪದ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಹರಪನಹಳ್ಳಿಯ ADV ಕಾಲೇಜಿನ ಅಧ್ಯಕ್ಷರಾದ ಕೊಟ್ರೇಶ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಹುಳು ಆಗುವುದಕ್ಕಿಂತ ಜೀವನದ ಅನುಭವ ಬಹಳ ಮುಖ್ಯ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ನಡೆಸುತ್ತಿರಬೇಕು ಎಂದರು. ಜಾನಪದದ ಅನುಭವ ಜೀವನದ ತಳಹದಿಯಾಗಿದೆ, ಅನುಭವಿಗಳ ಕೆನೆ ಅದಾಗಿದೆ ಎಂದರು. ವಿದ್ಯಾರ್ಥಿಗಳು ಉತ್ತಮವಾದಂಥ ದಿರಿಸುಗಳನ್ನು ಹಾಕಿಕೊಂಡು ಸಂಪ್ರದಾಯಬದ್ಧವಾಗಿ ಮೆರವಣಿಗೆಯಲ್ಲಿ ಸಾಗಿದ್ದು ಜಾನಪದ ಜಾತ್ರೆಯ ಅಂದವನ್ನು ಹೆಚ್ಚಿಸಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ನಂದಿಹಳ್ಳಿ ಹಾಲಪ್ಪ, GBR ಕಾಲೇಜಿನ ಮಾಜಿ ಅಧ್ಯಕ್ಷ ಐಗೋಳ್ ಚಿದಾನಂದ್, ನಿವೃತ್ತ ಪ್ರಾಚಾರ್ಯ ಶಾಂತಮೂರ್ತಿ ಕುಲಕರ್ಣಿ, GBR ಕಾಲೇಜಿನ ಪ್ರಾಚಾರ್ಯ SS ಪಾಟೀಲ್ ಮಾತನಾಡಿದರು. ರಂಗಭಾರತಿಯ ಕಾರ್ಯಾಧ್ಯಕ್ಷರಾದ ಸುಮಾ ವಿಜಯ್, ಆಡಳಿತ ಮಂಡಳಿಯ ಸದಸ್ಯರಾದ KM ಉದಾಸಿ, ಪುರಸಭೆಯ ಉಪಾಧ್ಯಕ್ಷರಾದ ಸೊಪ್ಪಿನ ಮಂಜುನಾಥ್, ಕೊಟ್ಟೂರೇಶ್ವರ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರವಿಕುಮಾರ್, ಹರಪನಹಳ್ಳಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸಿದ್ದಲಿಂಗಮೂರ್ತಿ, ವಿವಿ ಸಂಘದ ಆಜೀವ ಸದಸ್ಯರಾದ ಕೋಡಿಹಳ್ಳಿ ಮುದುಕಪ್ಪ, MPM ವೀರಭದ್ರದೇವರು, ನಿವೃತ್ತ ಪ್ರಾಚಾರ್ಯ ವರಕುಮಾರಗೌಡ ಸೇರಿದಂತೆ ಅನೇಕ ಶಿಕ್ಷಣ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.